ನನ್ನ ಕರೆದಿದ್ದಕ್ಕೆ ಚಂದ್ರಣ್ಣಂಗೆ ಮತ್ತು ಶಾಂತಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ನನ್ನ ಮಕ್ಕಳಾದ ಮನು ಮತ್ತು ಭಾನುದು ಬರ್ಡೇ, ಅವ್ರಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ. ಮನು ಮತ್ತು ಭಾನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರ ಹುಟ್ಟುಹಬ್ಬವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಜೊತೆಯಲ್ಲಿ ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ವಿಶೇಷ. ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನನ್ನ ಮಕ್ಕಳು ಹುಟ್ಟಿದ ದಿನ 2000 ಇಸ್ವಿ ಇವತ್ತು ಹುಟ್ಟಿದ ದಿನ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಈ ಡೇಟಲ್ಲಿ ನಾವು ಬಾಬಾ ಸಾಹೇಬರ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಜ್ಞಾನಿ, ವಿಶ್ವಚೇತನ, ವಿಶ್ವ ಮಾನವ, ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಭಾರತಕ್ಕೆ ನೀಡಿದಂತ ಮಹಾನ್ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏಪ್ರಿಲ್ 14 ಅಂದ್ರೆ ಜಗತ್ತಿನ ಎಲ್ಲ ಪ್ರಜ್ಞಾವಂತರಿಗೂ ತಟ್ಟನ ನೆನಪಾಗುವಂತದ್ದು. ವಿಶ್ವಕೋಶ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪದವಿಗಳನ್ನ ಗಳಿಸಿಕೊಂಡಂತವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜನ್ಮ ದಿನಾಚರಣೆಯನ್ನ ಈ ಬಾರಿ 135ನೇ ಜನ್ಮ ದಿನಾಚರಣೆಯನ್ನ ದೇಶದಾದ್ಯಂತ ವಿಜೃಂಭಣೆಯಾಗಿ ಎಲ್ಲೆಡೆ ಕೂಡ ಆಚರಿಸಲಾಗುತ್ತಿದೆ. ಅಂತೆಯೇ ಕೆಲವೊಂದು ಕಡೆ ಬಾಬಾ ಸಾಹೇಬರ ಆದರ್ಶಗಳನ್ನ ಒಳಗೊಂಡಿರುವಂತಹ ಕಾರ್ಯಕ್ರಮಗಳು ಮೂಡಿ ಬರುತ್ತೆ. ಇನ್ನು ಕೆಲವೊಂದು ಕಡೆ ಅವರ ಸರಿಸಮಾನವಾದಂತ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವಂತ ಕಾರ್ಯಕ್ರಮಗಳು ಕೂಡ ಮೂಡಿ ಬರುತ್ತೆ. ಇನ್ನು ಕೆಲವು ಕಡೆ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಜನ್ಮ ದಿನಾಚರಣೆಯನ್ನು ಕೂಡ ಕೆಲ ಹೋರಾಟಗಾರರು ಆಚರಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ದಲಿತ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಬೊಮ್ಮನಹಳ್ಳಿಯ ಅಂದ್ರೆ ರೂಪೇನ ಅಗ್ರಹಾರದ ಚಂದ್ರಪ್ಪನವರು ಕೂಡ ಅವರ ಮಕ್ಕಳಾದ ಮನು ಚಂದನ್ ಮತ್ತು ಭಾನು ಚಂದನ್ ರವರ ಹುಟ್ಟುಹಬ್ಬವೂ ಕೂಡ ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಒಂದು ರೀತಿ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಈ ಒಂದು ದಲಿತ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಚಂದ್ರಪ್ಪನವರು, ಹಾಗೆಯೇ ಮತ್ತೋರ್ವ ಹೋರಾಟಗಾರರಾದಂತಹ ಬಹುಜನ ಸಂಘರ್ಷ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕೂಡ್ಲು ರಮೇಶ್ ಅವರು, ಹಾಗೆಯೇ ಉದ್ಯಮಿ ಆಗಿರ್ತಕ್ಕಂಥ ಯಶಸ್ವಿನಿ ಗೌಡ, ಹಾಗೆಯೇ ಇನ್ನಿತರೆ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದ್ದೂರಿಯಾದಂತಹ ಸಂಗೀತ ಕಾರ್ಯಕ್ರಮ, ಹಾಗೆಯೇ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ನೀಡಿತ್ತು. ಕಾರ್ಯಕ್ರಮದಲ್ಲಿ ಇನ್ನಷ್ಟು ಬಾಬಾ ಸಾಹೇಬರನ್ನ ಅತಿ ಹೆಚ್ಚು ಗೌರವಿಸುವಂತ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದರೆ ಮತ್ತಷ್ಟು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರ್ತಿತ್ತು. ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನ ಈ ಒಂದು ಮನು ಚಂದನ್ ಮತ್ತು ಭಾನು ಚಂದನ್ ರವರು ಮಾಡ್ಲಿ, ಅವರ ತಂದೆಯವರಾದಂತಹ ಚಂದ್ರಪ್ಪನವರು ಕೂಡ ಆ ಒಂದು ಬಾಬಾ ಸಾಹೇಬರಿಗೆ ನೀಡುವಂತಹ ಗೌರವವನ್ನ ಇನ್ನಷ್ಟು ಹೆಚ್ಚು ಮಾಡ್ಲಿ ಅಂತ ಹೇಳ್ತಾ ಈ ಒಂದು ಬಾಬಾ ಸಾಹೇಬರ 135ನೇ ಜನ್ಮ ದಿನೋತ್ಸವ, ಹಾಗೆಯೇ ಮನು ಚಂದನ್ ಮತ್ತು ಭಾನು ಚಂದನ್ ಅವರ ಹುಟ್ಟುಹಬ್ಬದ ಆ ಎಲ್ಲ ಕಾರ್ಯಕ್ರಮದ ದೃಶ್ಯಗಳನ್ನ ಮತ್ತು ಸಂಗೀತ ಕಾರ್ಯಕ್ರಮದ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಈ ಒಂದು ವೇದಿಕೆಗೆ ನನ್ನ ಕರೆದಿದ್ದಕ್ಕೆ ಚಂದ್ರಣ್ಣಂಗೆ ಮತ್ತು ಶಾಂತಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ನನ್ನ ಮಕ್ಕಳಾದ ಮನು ಮತ್ತು ಭಾನುದು ಬರ್ಡೇ, ಅವ್ರಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ. ಆ ತಾಯಿ ಕಬ್ಬಾಳಮ್ಮ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಸಕಲ ಐಶ್ವರ್ಯ, ಆರೋಗ್ಯ, ಆಯಸ್ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊತೀನಿ. ಈ ದಿನ ಬಾಬಾ ಸಾಹೇಬ್ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 135ನೇ ಜನ್ಮದಿನದ ಪ್ರಯುಕ್ತ ಮತ್ತು ಮನು ಮತ್ತು ಭಾನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರ ಹುಟ್ಟುಹಬ್ಬವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಜೊತೆಯಲ್ಲಿ ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ವಿಶೇಷ. ಈ ಸಂದರ್ಭದಲ್ಲಿ ಚಂದ್ರಪ್ಪ ಮತ್ತು ಶಾಂತಮ್ಮ ಅವ್ರಿಗೂ ಕೂಡ ನಾನು ಶುಭಾಶಯನ ಕೋರ್ತೇನೆ. ಈ ಒಂದು ಕಾರ್ಯಕ್ರಮ ಏನು ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಬದಲಿಗೆ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿ, ಆ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ಬಯಸ್ತೀನಿ. ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನನ್ನ ಮಕ್ಕಳು ಹುಟ್ಟಿದ ದಿನ 2000 ಇಸ್ವಿ ಇವತ್ತು ಹುಟ್ಟಿದ ದಿನ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಈ ಡೇಟಲ್ಲಿ ನಾವು ಬಾಬಾ ಸಾಹೇಬರ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ
ನಾವು ಇವತ್ತು ಏನಾದರೂ ನಾವು ಕನಸು ಕಾಣಬೇಕಾದ್ರೆ ಬಾಬಾ ಸಾಹೇಬ್ರೇ ಕಾರಣ. ಇವತ್ತು ಬಾಬಾ ಸಾಹೇಬ್ರ ಒಂದು ಇದನ್ನು ನಾವು ಅವ್ರ ಹೋರಾಟಗಳನ್ನು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಿಜವಾಗ್ಲೂ ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಕೂಡ ಅಂಥ ಒಂದು ಮಹಾಪುರುಷನನ್ನು ಇಂಥ ಸಂದರ್ಭದಲ್ಲಿ ನೆನೆಸ್ಕೊಂಡು ಇಂಥ ಒಂದು ಸಂದರ್ಭದಲ್ಲಿ ಈ ರಸಸಂಜೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ನಿಜವಾಗ್ಲೂ ಕೂಡ ನಾವು ಮಾಡೋದು ಬಾಬಾ ಸಾಹೇಬರ ಒಂದು ಶ್ರಮ, ಅವರ ಒಂದು ಆಶೀರ್ವಾದ ಅಂತೇಳಿ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಮೂಲೆಗಳಲ್ಲೂ ಕೂಡ ಬಾಬಾ ಸಾಹೇಬರ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾವುದೇ ರಾಜಕಾರಣ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವತ್ತು ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬರು ಏನು ಸಂವಿಧಾನವನ್ನು ಬರೆದ್ರು ಅದು ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲ ಕೂಡ ಸರ್ಕಾರಗಳು ನಡೀತಾ ಇದ್ದಾವೆ. ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಆಫೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕೂಲಂಕಷವಾಗಿ ನಡೆಯೋದು ಬಾಬಾ ಸಾಹೇಬರಿಂದ. ಹಂಗಾಗಿ ಇವತ್ತು ಬಾಬಾ ಸಾಹೇಬರು ಮೊದಲು ಹೇಳೋದಿಷ್ಟೇ, ನೀವು ಮೊದಲು ಶಿಕ್ಷಿತರಾಗಿರಬೇಕು, ಮೊದಲು ಶಿಕ್ಷಣವನ್ನು ಪಡೆದ್ರೆ ನೀವೆಲ್ಲ ಕೂಡ ಪರಿವರ್ತನೆ ಆಗ್ತೀರಿ. ಪರಿವರ್ತನೆ ಆದ ಮೇಲೆ ನಿಮ್ಮ ಹೋರಾಟವನ್ನು ನೀವು ಮಾಡಿ ನಿಮ್ಮ ಹಕ್ಕುಗಳನ್ನು ನೀವು ಪಡ್ಕೊಳ್ಳಿ ಅಂತೇಳಿ ಬಾಬಾ ಸಾಹೇಬರ ಕನಸು ಅದು ಮೊದಲಿಂದಲೂ ಕೂಡ ಇದೆ. ಹಾಗಾಗಿ ಬಾಬಾ ಸಾಹೇಬರು ಇವತ್ತು ನಿಜವಾಗ್ಲೂ ಏನಾದರೂ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ಇಲ್ಲಿವರೆಗೂ ನಾವು ಇರೋಕ್ಕಾಗ್ತಾನೆ ಇರಲಿಲ್ಲ. ಇವತ್ತು ಮೇಲೆ ಸವರ್ಣೀಯರ ಕಿರುಕುಳಗಳು, ಬೇರೆಯೊಬ್ಬರ ದಬ್ಬಾಳಿಕೆಗಳು ಈ ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿತ್ತು. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಬಾಬಾ ಸಾಹೇಬರು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಕೋರ್ಟ್ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಅವರ ಸಂವಿಧಾನದ ಅಡಿಯಲ್ಲೇ ಇವತ್ತು ನಮಗೆ ನ್ಯಾಯ ಸಿಗಬೇಕಾದ್ರೆ ಆ ಸಂವಿಧಾನನೇ ಕಾರಣ. ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಎಲ್ಲ ಸವಲತ್ತುಗಳನ್ನು ಪಡಿಬೇಕಾದ್ರೆ ಬಾಬಾ ಸಾಹೇಬರ ಕಾರಣ. ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕಾಗಿರ್ಬೋದು, ಅವರಿಗೆ ಏನು ಎಲೆಕ್ಷನ್ ಚುನಾವಣೆಯಲ್ಲಿ ರಿಸರ್ವೇಷನ್ ಆಗಿರ್ಬೋದು, ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಈ ಬಾಬಾ ಸಾಹೇಬರು ಏನು ಆ ಸಂವಿಧಾನದ ಅಡಿಯಲ್ಲಿ ಅವರು ಬರೆದಿದ್ದಾರೋ ಅದರ ಪ್ರಕಾರ ಇವತ್ತು ಹೆಣ್ಣುಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಕೂಡ ರಿಸರ್ವೇಷನ್ ಸಿಗ್ತಾ ಇದೆ. ಅದರ ಪ್ರಕಾರ ಇವತ್ತು ನಮ್ಮ ಮಕ್ಕಳು IAS ಮಾಡ್ತಾರೆ, IPS ಮಾಡ್ತಾರೆ, IARS, RS ಇದೆಲ್ಲ ಮಾಡಬೇಕಾದ್ರೆ ಬಾಬಾ ಸಾಹೇಬರ ಕಾರಣ. ಹಂಗಾಗಿ ನಾವು ಅವರ ಜನ್ಮ ದಿನಾಚರಣೆಯನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡಲೇಬೇಕಾಗ್ತದೆ. ಯಾಕಂತೇಳಿದ್ರೆ ಇವತ್ತು ನಾವು ಆಚರಣೆ ಮಾಡಲಿಲ್ಲ ಅಂತೇಳಿದ್ರೆ ನಾವು ಹುಟ್ಟಿದ್ದು ಪ್ರಯೋಜನ ಇಲ್ಲ. ಅವರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಈ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತವಾಗಿರಲ್ಲ. ಇವತ್ತು ಜನ ಅಂದ್ಕೊಂಡಿರ್ತಾರೆ ಬಾಬಾ ಸಾಹೇಬರು ಬರೇ ದಲಿತ ಸಮುದಾಯಕ್ಕೆ ಮಾತ್ರ ಅಂದ್ಕೊಂಡಿದ್ದಾರೆ. ನಿಜವಾಗಲೂ ಅದು ಸುಳ್ಳು. ಯಾರಾದರೂ ಆ ಥರ ಏನೋ ಭಾವಿಸಿದರೆ ಅನ್ಯತಾ ಭಾವಿಸಿದ ದಯವಿಟ್ಟು ಅದನ್ನು ಬಿಟ್ಟು ಬಾಬಾ ಸಾಹೇಬರು ಎಲ್ಲ ಸಮುದಾಯಕ್ಕೆ ಏನು ಜಾತಿಗೆ ಅನುಗುಣವಾಗಿ ಅವರ ಹಕ್ಕುಗಳನ್ನು, ಅವರ ಹೋರಾಟದ ಹಕ್ಕುಗಳನ್ನು ಪಡ್ಕೊಬೇಕು, ಅವರ ಜಾತಿಗೆ ಅನುಗುಣವಾಗಿ ರಿಸರ್ವೇಷನ್ ಪಡ್ಕೊಬೇಕು ಅಂತೇಳಿ ಬಾಬಾ ಸಾಹೇಬರು ಯಾವತ್ತು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದಾರೋ ಅದ್ರ ಪ್ರಕಾರ ಇವತ್ತು ಎಲ್ಲ ಜಾತಿ ಸಮುದಾಯಗಳಿಗೂ ಇವತ್ತು ಎಲ್ರಿಗೂ ಕೂಡ ನ್ಯಾಯ ಸಿಗ್ತಾ ಇದೆ. ಇವತ್ತು ಅವರವ್ರ ಜಾತಿಗೆ ಅನುಗುಣವಾಗಿ ಅವರು ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡಿ ಅವರ ಹಕ್ಕನ್ನು ಪಡ್ಕೊಂಡು ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಬಾಬಾ ಸಾಹೇಬರನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನಿಜವಾಗ್ಲೂ ಕೂಡ ದೇವರಂತೇಳಿ ಪೂಜೆ ಮಾಡಿ ವರ್ಷ ಪೂರ್ತಿ ಸಂತೋಷದಿಂದ ಬಾಬಾ ಸಾಹೇಬರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪ್ರೋತ್ಸಾಹವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ಅದರ ಅಡಿನಲ್ಲಿ ನಾವು ಎಲ್ಲರೂ ಆ ಚೌಕಟ್ಟಲ್ಲಿ ನಾವು ಬದುಕ್ತಾ ಇದ್ದೀರಿ. ಪ್ರತಿ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರ ಬರ್ತ್ಡೇನ ನಾವು 21ನೇ ತಾರೀಕು ನಾವು ಏನಕ್ಕೆ ಅದನ್ನು ಆಚರಣೆ ಮಾಡ್ತೀರಂದರೆ ಆವತ್ತಿನ ದಿನ ಭಾಳ ವಿಶೇಷವಾಗಿರೋದ್ರಿಂದ ನಮ್ಮ ಭಾನುಚಂದನ್ ಮತ್ತು ಮನುಚಂದನ್ ಬರ್ಡೇನ ಕೂಡ ನಾವು ಆವತ್ತು ವಿಶೇಷವಾಗಿ ಆಚರಣೆ ಮಾಡ್ತೀರಿ. ಆದ್ದರಿಂದ ನಾವು ಯಾವಾಗಲೂ 21ನೇ ತಾರೀಕು ಬರ್ಡೇನ 22ನೇ ತಾರೀಕು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದೇ ಡಾಕ್ಟರ್ BR ಅಂಬೇಡ್ಕರ್ ಪರವಾಗಿ. ಸೊ ಮುಂದಿನ ದಿನಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿನ ಇನ್ನಷ್ಟು ಉನ್ನತವಾಗಿ ನಾವು ಮಾಡಬೇಕಂತೇಳಿ ನಾವು ಇಷ್ಟಪಡ್ತೀರಿ. ಅದಕ್ಕೆ ನಮಗೆ ಕೊಟ್ಟಂಥ ಜನಗಳ ಸಹಕಾರ ಆಗಿರ್ಬೋದು, ನಮ್ಮ ಸಿಕ್ಕಾಪಟ್ಟೆ ಜನಗಳು ಬಂದು ಇಲ್ಲಿ ಇಷ್ಟೊತ್ತು ನಮ್ಮ ಸಂಘಟನೆನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ದಲಿತ ಸೇವಾ ಸಂಘದ ಕಡೆಯಿಂದ ನಾನು ಧನ್ಯವಾದಗಳನ್ನ ತಲುಪಿಸ್ತೇನೆ.